ಧರಣಿ ಮಂಡಲ ಮಧ್ಯದೊಳಗೆ ದಗದಗಿಸುವ ಈ ಉರಿಯ ಒಳಗೆ ಧರಣಿ ಮೇಲಿನ ಮರಗಳೆಲ್ಲ ದಹಿಸಿ ಹೋಗಿವೆ ಬಿಸಿಲಿಗೆ. ತಲೆಯ ಸಿಡಿಯುತ್ತ ಬಾಯಿ ಒಣಗುತ್ತ ಬತ್ತಿ ಹೋಗಿದೆ ಗಂಟಲು. ಟೀಯೋ ಕಾಫಿಯೋ ಕುಡಿದು ಬಿಟ್ಟರೆ ಒತ್ತಿ ಬರುವುದು ಪಿತ್ತವು. ಅದರಿಂದ ಒಂದು ಲೋಟ ನೀರು ಕುಡಿದು ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಅಯ್ಯೋ ಇದೆಂತ ದರಿದ್ರ ಹಾಡ್ತಿದ್ದೀಯಮ್ಮ ಅಂತೀರಾ? ಹೌದು, ಈ ರಣಗುಡುವ ಬಿಸಿಲಿನ ಸೆಕೆ ತಡೆಯೋಕ್ಕಾಗ್ತಿಲ್ಲ ಮಾರ್ಯಾರೆ. ತಲೆ ಕೆಟ್ಟು ಕೊಳೆತ ಕುಂಬಳಕಾಯಿ ಹಾಗಾಗಿದೆ. ಅದಕ್ಕೆ ಒಂದು ಕೆಟ್ಟ ಹಾಡು ಹಾಡಿ ಕಟ್ಟಿ ಹಾಡ್ತಾ ಇದ್ದೆ. ಹೇಗಾದ್ರೂ ಸಮಯ ಹೋಗ್ಬೇಕಲ್ಲ, ನಿವೃತ್ತರ ಆದಮೇಲೆ ಸಮಯ ಹೋಗೋದು ಭಾಳ ಕಷ್ಟ. ಅರೆ, ಈ ಸೆಕೆನ ಈಗೀಗ ನನಗೆ ಮಾತ್ರ ಅಂತ ತಿಳ್ಕೊಂಡಿದ್ರ್ಯಾ? ಇಲ್ಲ ಮಾರಾಯರೆ, ನಮ್ಮ ಪಕ್ಕದ ಮನೆ ಪದ್ದಕ್ಕ ನಿನ್ನೆ ಕರುವನ್ನು ರಸ್ತೆ ಬದಿಯ ಮರದ ಬಳಿ ಮೈದಾನದಲ್ಲಿ ಕಟ್ಟಿ ನೆರಳಲ್ಲಿ ಮಲಗಲಿ ಪಾಪ ಅಂತ ಕಟ್ಟಿ ಮೇಲಿಗೆ ಬಿಟ್ಟು ಉದ್ದ ಹಾಕಿ ಹಗ್ಗ ಹಾಕಿ ಬಂದಿದ್ಲಂತೆ. ಸರಿ, ಮಧ್ಯಾಹ್ನ ಪಾಪ ಬಿಸಿಲಲ್ವಾ, ಅದನ್ನು ಕರ್ಕೊಂಡು ಬರೋಣ ಅಂಥೇಳಿ ಹೋದ್ಲಂತೆ. ಅವಳು ಹೋಗುವುದಕ್ಕೂ ಈ ಕಡೆಯಿಂದ ಕಾಲೇಜಿನ ಹುಡುಗ ಬಡ್ 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 ಅಂತ ಬೈಕ್ ಬಿಟ್ಕೊಂಡು ಬರುವುದಕ್ಕೂ ಸರಿ ಹೋಯ್ತಂತೆ. ಕರು ಬೆಚ್ಚಿ ಅಲ್ಲಿಂದ ಓಡಿತಂತೆ. ಇವಳಿಗೆ ಅದನ್ನೇನು ಮಾಡಿದಾಳೆ, ಬೆಚ್ಚಿದ ಕೂಡಲೇ ಕರುವನ್ನೇ ಬಿಚ್ಚಿ ಬಿಟ್ಟಿದ್ದಾಳೆ, ಹೆದರಿತಲ್ಲ ಅಂತ. ಆಮೇಲೆ ಅವಳಿಗೆ ಅನುಮಾನ ಆಯ್ತಂತೆ, ಅವಳು ಕರು ಬಿಚ್ಚಿದ್ದಕ್ಕೆ ನಾನು ಬಿಚ್ಚಿದ್ನಾ ಅಥವಾ ಕರು ಬಿಚ್ಚಿದ್ದಕ್ಕೆ ಬೆಚ್ಚಿತಾ ಗೊತ್ತಾಗ್ಲಿಲ್ಲ ಅವಳಿಗೆ. ಒಟ್ಟಿನಲ್ಲಂತೂ ಕರು ಬಿಚ್ಚಿದ್ದು ಹೌದು, ಅದು ಬೆಚ್ಚಿ ಓಡಿ ಹೋಗಿದ್ದು ಹೌದು. ಅದು ಓಡಿ ಹೋಗಿ ಮತ್ತೆ ಮನೆಯಲ್ಲೇ ನಿಂತಂತೆ ಮರ್ಯಾರೆ. ಹಾಗೆ ಅವಾಗಿನಿಂದ ಅವಳು ಯೋಚನೆ ಮಾಡ್ತಾ ಇದ್ಲಂತೆ, ನಾನು ಯಾಕೆ ಈ ಥರ ಮಾಡಿದೆ, ಈ ಒಂದು ಈ ಥರ ಓಡ್ತಾ ಇದೆಯಲ್ಲ ಅದು ಅಂತ ಹೇಳಿ ಅವಳು ಮತ್ತೆ ಮನೆಗೆ ಬಂದ್ಲಂತೆ. ಮನೆಗೆ ಬಂದು ಆಗ ಅವಳಿಗೆ ಬಿಸಿಲಿಗೆ ಪಿತ್ತ ಏರಿತ್ತಲ್ಲ, ಆದ್ದರಿಂದ ಏನು ಮಾಡಿದ್ಲಂತೆ, ಒಂದಷ್ಟು ನೀರು ಕುಡಿದು ಮತ್ತೆ ಯೋಚನೆ ಮಾಡಿ ಮತ್ತೆ ಅವಳು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅವಳ ತಲೆ ಒಳಗೆ ಅನೇಕ ಒಗಟುಗಳು ಬಂದುವಂತೆ. ಒಗಟು ಅಂದರೆ ನಿಮ್ಗೆ ಗೊತ್ತುಂಟು, ಏನು, ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥದ್ದು. ನೀವು ಕೇಳಿರ್ಬೋದು ವಿಕ್ರಮಾದಿತ್ಯ ಮತ್ತು ಬೇತಾಳನ ಕತೆ. ಆ ಬೇತಾಳನಿಗೆ ರಾಜ ಕತೆ ಹೇಳಿ ಹೇಳಿ ಬೆನ್ನ ಮೇಲೆ ಹೊತ್ತಂಥ ಬೇತಾಳ ಕಡೆಗೆ ಒಂದು ಪ್ರಶ್ನೆ ಕೇಳ್ತದೆ. ಈ ಪ್ರಶ್ನೆಗೆ ನೀನು ಉತ್ತರ ಹೇಳಿದೆ ಇದ್ರೆ ನಿನ್ನ ತಲೆ 1000 ಹೊಳಾಗಿ ಹೋಗುತ್ತೆ ಅಂತ. ಹಾಗೆ ಹೇಳಿದ್ದೇದೇನು ಮಾಡ್ತದೆ, ಪಾಟ್ ಅಂತ ಓಡಿ ಹೋಗ್ತದೆ, ಸಿಕ್ಕಿದ್ದ ತಲೆಯಿಂದ ಜಾರಿ ಹೋದ ಹಾಗೆ. ಸರಿ, ಇದೇನು ಮಾಡ್ತಾನೆ, ಇವಳಿಗೂ ಕೂಡ ಏನಾಗ್ತದೆ, ಅನೇಕ ಸಣ್ಣ 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 ಯೋಚನೆಗಳು, ಇದು ಒಗಟುಗಳು ತಲೆಗೆ ಬಂದಂತೆ. ಅಂಥದ್ರಲ್ಲಿ ಒಂದು ಅವಳ ತಲೆಯೊಳಗೆ ಬಂದಂಥ ಒಂದು ಒಗಟಿನ ಹಾಡನ್ನು ನಿಮ್ಗೆ ಹೇಳ್ತೇನೆ. ಎಂಥದ್ದು, ಸಾಧಾರಣ ಎಲ್ಲರೂ ಕೂಡ ನಮ್ಮ ಇದರಲ್ಲಿ ಮಲೆನಾಡಿನಲ್ಲಂತೂ ಎಲ್ಲರಿಗೂ ಒಗಟಿನಲ್ಲೇ ಹಾಡು, ಒಗಟಿನಲ್ಲೇ ಮಾತು, ಒಗಟಿನಲ್ಲೇ ಇದು, ಮದುವೆಯಲ್ಲೂ ಒಗಟು, ಎಲ್ಲ ಒಗಟು ಬಿಡಿಸುವಂತಹ ಒಂದು ಜಾಣತನ ಮತ್ತು ಆ ಒಂದು ಕುತೂಹಲ ಇರುತ್ತೆ ಅವರಲ್ಲಿ. ಹಾಗೆ ಅವರು ಒಂದು ಇದು ಹಾಡು ನೆನಪಾಗ್ತದೆ ನೋಡಿ, ಯಾವುದು ಗೊತ್ತಾ, ಇದನ್ನು ನನ್ನ ತಲೆ ತುಂಬ ಹೂ ಮುಡಿಯುವ ಆಸೆ ಇದ್ದಾಗ ನನಗೆ ನೆನಪಾಗೋದು ಯಾವುದು, ಮಲ್ಲಿಗೆ ಅಂದ ಕೂಡಲೇ ಯಾವುದು ಹಾಡು ನೆನಪಾಗ್ತದೆ ನೋಡಿ, ನೀವು ಕೇಳಿರ್ಬೋದು. ಮಾತಾಡು ಮಲ್ಲಿಗೆ, ಸಂಪಿಗೆ ಸೇವಂತಿಗೆ, ಗುಂಪಿನಲ್ಲಿ ಕೇದಿಗೆ, ಮಾತಾಡು ಮಲ್ಲಿಗೆ. ಒಬ್ಬನಿಗೆ ಕೈ ಕೊಟ್ಟೆ, ಒಬ್ಬನಿಗೆ ಕಾಲ್ ಕೊಟ್ಟೆ, ಒಬ್ಬನಿಗೆ ಸೀರೆಯನ್ನು ಬಿಚ್ಚಿಕೊಟ್ಟೆ ಮಲ್ಲಿಗೆ, ಮಾತಾಡ್ ಮಲ್ಲಿಗೆ ಅಂತ. ಎಲ್ರಿಗೂ ಆಶ್ಚರ್ಯ ಅಲ್ಲ, ಏನು ಒಗಟು ಹೇಳಲೇಬೇಕು ಅವರು. ಆಗ ಅವರು ಪುನಃ ಉತ್ತರ ಕೊಡ್ತಾರೆ, ಏನು, ಬಳೆಗಾರ್ಗೆ ಕೈ ಕೊಟ್ಟೆ, ಚಿನಿವಾರ್ಗೆ ಕಾಲ್ ಕೊಟ್ಟೆ, ಮಡಿವಾಳ್ಗೆ ಸೀರೆಯನ್ನು ಬಿಚ್ಚಿಕೊಟ್ಟೆ ಮಲ್ಲಿಗೆ, ಮಾತಾಡು ಮಲ್ಲಿಗೆ ಅಂತ. ನೋಡಿ ಎಂತಹ ಒಂದು ಅವರ ಜಾಣ್ಮೆ. ಇದನ್ನೇ ದಿನನಿತ್ಯದಲ್ಲಿ ಬರುವಂತಹ ಒಂದು ಘಟನೆಗಳನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಕೇಳುವವರು, ಅಯ್ಯೋ ಏನು ಅಶ್ಲೀಲ ಅಂತ ಅನಿಸ್ಬೇಕು.
ನಾನು ಹೇಳಿದ್ನಲ್ಲ ಆಗ, ಬೆಚ್ಚಿದ್ದಕ್ಕೆ ಬಿಚ್ಚಿದ್ದೋ ಬಿಚ್ಚಿದ್ದಕ್ಕೆ ಬೆಚ್ಚಿದ್ದೋ ಅಂತ. ಹಾಗೆ ಇವಳು ಬಿಚ್ಚಿಕೊಟ್ಟದ್ದೆಲ್ಲ ಎಷ್ಟೊಂದು ಅಪಾರ್ಥ ಬರುವಂತಹ ಮಾತು, ಆದರೆ ಉತ್ತರ ಕೇಳುವಾಗ ಎಷ್ಟೊಂದು ಸತ್ಯವಾದಂತಹ ಘಟನೆ ಅಲ್ವಾ. ಆದ್ದರಿಂದ ನಮ್ಮ ಈ ಹಳ್ಳಿ ಜನರ ಒಂದು ಜಾಣತನ, ಅವರ ಒಂದು ಸಾಹಿತ್ಯವೋ ಅಥವಾ ಸಾಂಸ್ಕೃತಿಕವೋ ಆದಂತಹ ಒಂದು ಜ್ಞಾನವು ಖಂಡಿತ ನಾವು ಮೆಚ್ಚಿಕೊಳ್ಬೇಕು. ಅದಕ್ಕೆಯೇ ಹೇಳಿರೋದು ಏನು, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ. ಯಾರನ್ನ? ಜಾನಪದ ಕವಿಗಳನ್ನ ಅಥವಾ ಜಾನಪದ ಹಾಡುಗಾರರನ್ನ. ಇಂತಹ ಒಂದು ಒಳ್ಳೆಯ ಇದರ ಜ್ಞಾನವನ್ನು ಪಡೆದಂತಹ ಎಲ್ಲರಿಗೂ, ಬಹುಶಃ ನಿಮಗೂ ಕೂಡ ಬೇಕಾದಷ್ಟು ಇಂತಹ ಹಾಡುಗಳು ಬಂದಿರ್ಬೋದು, ಇಂತಹ ಒಂದು ಘಟಗಳು ಗೊತ್ತಿರ್ಬೋದು, ಆ ಘಟವನ್ನು ಬಿಡಿಸುವಂತಹ ಜಾಣ್ಮೆಯೂ ನಿಮಗಿರ್ಬೋದು. ಆದ್ದರಿಂದ ನಾನು ಈ ಹಾಡನ್ನು ಕಟ್ಟಿದಂತಹ ಆ ಹಳ್ಳಿಯ ಆ ಜಾನಪದ, ಯಾರಂತ ಗೊತ್ತಿಲ್ಲ ಜಾನಪದ ಸಾಹಿತಿ, ಅವರಿಗೂ ಕೈ ಮುಗೀತಾ, ನಿಮಗೂ ಕೈ ಮುಗಿದು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.